ಆತು ಬಿಡು. ಆಗಿದ್ದಾತು ಹೋಗಿದ್ದು ಹೋತ ಚನ್ನಬಸವ. ಮುಗಿಸು. ನೀನು ಅಳಕ್ಕೆ ಹೋಗ್ಬೇಡ. ಯಾಕೆ ತ್ರಾಸ ಮಾಡ್ಕೋತಾವಳವ ಯವ್ವ. ಚನ್ನಬಸಕ್ಕೆ ತ್ರಾಸ ತಗೋಬೇಡ. ಎಲ್ಲರಿಗೂ ಒಂದಲ್ಲ ಒಂದಿನ ಈ ಟೈಮ್ ಬರೋದೆ. ಏನು ನಾವು ಹಡೆದ ಮಕ್ಕಳು ನಮ್ಮ ಕಡೆಗೆ ಇರ್ತಾರೆ ಅನ್ನೋದೇನು ಶಾಶ್ವತ ಇಲ್ಲವ. ಎಲ್ಲಾರ್ದು ಒಂದೊಂದು ನಮ್ಮನಿನ ತ್ರಾಸ ತಗೋಬೇಡ. ಸುಮ್ಮನಾಗ ಅಲ್ಲ ಶರಣವ, ಅವ ಹಂಗೆ ಪಂಚರ ಮುಂದೆ ಬಿಟ್ಟು ಒಲ್ಲೆ ಅವನ್ನ ಅಂತಂದ್ರೆ ಪಂಚರು ಸುಮ್ಮನೆ ಇದ್ರನ? ಏಯವ ಏನು ಪಂಚರವು ಏನು ಬುದ್ಧಿವಂತಿಗೆ ಏನೋ ಮಾಡ್ತಾವೆ, ಹುಲ್ಲು ಬುದ್ಧಿವಂತಿಗೆ ಅವು ಪಂಚರ ಅಲ್ಲವು. ಅವು ಪಾಲ್ತು ಅವು. ಅವು ಹೆಣ್ಣು ಗಂಡು ಹಡ್ದಾವ ನೋಡು. ನಾಳೆ ಅವಕ್ಕರು ಸಸ್ತಾರ ಬಂದು ಅವಕ್ರ ಮಕ್ಕಳು ಹಿಂಗೆ ಮಾಡಿದ್ರೆ ಅವಕ್ಕೆ ಅವಾಗ ಗೊತ್ತಾಕತಿ, ಈಗ ಗೊತ್ತಾಗೋದಿಲ್ಲ. ಅವೇನು ಮಾತಾಡ್ತಾವು. ಆಕಿ ಎಲ್ಲ ನೋಡಕಿ ಲಕ್ಷ್ಮ ಹೂವ ಅದ್ರ ಏನು ತಡ ಮಾತಾಡ್ತಾವ ನೀಲವಕ್ಕ. ನೀ ಕರೆ ಹೇಳಿದ್ರು ಕೇಳ್ತಿ, ಸುಳ್ಳು ಹೇಳಿದ್ರು ಕೇಳ್ತಿ. ನೀವು ಬರ್ಬೇಕಿತ್ತಲ್ಲಿ ನೋಡ್ಬೇಕಿತ್ತಾಕಿ ಮಾತಾಡೋದು. ಲಗ 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 ಅಂದ್ಲವ ಆಕಿ. ಹೌದು ಶರಣವ್ವ, ಅದು ಹುಡುಗಿ ಕನಾಬಿರಕಿತ್ತಿ. ಕಲ್ ಹತ್ತದು ಅಂದಿದ್ದೈತೆ ಬಿಡವ. ಏನಂತ ಹತ್ತದು. ಒಟ್ಟನ ಅತ್ತಿ ಕೂಡ ಇರಂಗಿಲ್ಲ ಅಂತ ಜಳ ಹೇಳಿದ್ಲು ಪಂಚರ ಮುಂದೆ ಹಂಗಾರ. ಜಳ ಹೇಳೇ ಬಿಟ್ಲು. ಅವದಾನ ನೋಡು ಅವರಪ್ಪ, ಅವನು ಒಂದು ಗಂಡು ಹಡ್ದಾನ ನೋಡು. ಅವಂತಾನ ಅಕ್ಕಿ ಕುಟ್ಟಾಗಿರೋದಾದ್ರೆ ನನ್ನ ಮಗಳನ್ನ ಮರೇ ಕಳ್ಸೋಂಗಿಲ್ಲ ಅಂತ ಜಳ ಹೇಳ್ತಾನೆ. ಮತ್ತು ಓಟು ಹೊಲ ನನ್ನ ಮಗಳ ಹೆಸರಲ್ಲೇ ಬರೀಬೇಕು, ತುಡ್ದಿದ್ದು ಓಟ್ ಅಕ್ಕಿ ಕೈಯ ತಂದು ಕೊಡ್ಬೇಕತ್ತ. ಈಕಿನ ಮಾತ್ರ ಅವ್ರ ಮನ್ಯಾಗ ಇಟ್ಕೊಳಂಗಿಲ್ಲ ಅಂತಂದಿದ್ದಕ್ಕೆ ಅವ ಬಸಪ್ಪ ಬರಾಬರಿ ಮಾತಾಡದ. ಶಂಕರವ ನೀ ಏನಾರ ಅನ್ಕೋ ನೋಡವ, ಹಂಗಾಗೋದಿಲ್ಲ. ಹೆಣ್ಣು ಗಂಡು ಹಡ್ದೇವ್ರಿ, ನಾಳೆ ನಮ್ಮ ಮನೆಯ ಮಕ್ಕಳು ಇದನ್ನ ಕಲ್ತಾರ ಅಂತೇಳಿ ಅವ ತಿಳಿಸಿ ಹೇಳಿದ್ದಕ್ಕೆ ಅದು ಮಕ್ಕಳು ಹೊಡೆದಂಗೆ ಮಾತಾಡ್ತಾವ ನೀನು ಲಕ್ಷ್ಮವ್ವ. ಅಯ್ಯಯ್ಯ, ನಾವೇನು ಆಕಿ ನೋಡ್ಕೋಬೇಡ ಅಂದಿಲ್ಲ, ಕೊಡಬೇಡ ಅಂದಿಲ್ಲ, ತಗೋಬೇಡ ಅಂದಿಲ್ಲ, ನಮ್ಮ ಜೊತೆಗೆ ಇರಬೇಡ ಇಟ್ಕೊಳಂಗಿಲ್ಲ ಅಂತ ಹೇಳಿವಿ. ಅವ್ರ ಅವಾಗ ಸಾಕಬೇಡ ಅಂತ ಹೇಳಿವೋ, ಕೊಡಿಸ್ಬೇಡ ಅಂತ ಹೇಳಿವೋ, ತಿನ್ನಕ್ಕೆ ತಂದು ಹಾಕಬೇಡ ಅಂತ ಹೇಳಿವೋ. ಆಕಿ ಬ್ಯಾರೆ ಮನೆಯಾಗಿದ್ದು ಆಕಿ ಮಗ ಆಕಿ ನೋಡ್ಕೊಳ್ಳೋದಾದ್ರೆ ನೋಡ್ಕೊಳ್ಳಿ, ನಮ್ಮ ಜೋಡಿ ಮಾತ್ರ ಇರೋದು ಬೇಡ ಅಂತಂದು ಆ ಪಂಚರಿಗೆ ತಡ ಅಂದ್ಲು ಶಂಕರವ್ವ. ಅವ ಬಸಪ್ಪ ಕರೆ ಹೇಳ್ತೇನವ, ಹಿರೇ ಮನುಷ್ಯ ಅವ. ಅಲ್ಲಿ ಕುಂತವ ತಪ್ಪಾತವ ನಂದು ಅಂದ ನೋಡ ಆಕಿ ಮಾತಿಗೆ. ನಮ್ಮನಿ ಮಾತಾಡದ ಹೆಂಗಸರು. ಆಕಿನ ಹೇಳವ ನೀನು. ಆಕಿ ದಾನವ ಹೆಣ್ಮಕ್ಳಿಗೆ ಸಂಸ್ಕಾರ ಕೊಟ್ಟಿಲ್ಲ, ಹೆಂಗೆ ಮಾತಾಡ್ಬೇಕನ್ನೋದು ಕಲಿಸ್ಕೊಟ್ಟಿಲ್ಲ ಆಕಿ ದಾನವ. ಮತ್ತೆ ಯಾವ ನೋಡಿ 24 ತಾಸು ಮಾದೇವಿ ಕುಟ್ಟಾಗ ಇರ್ತಾಳ. ಮಾದೇವಿ ಮಗಳಾದ್ರೆ ಹಂಗೆ ಮಾತಾಡ್ಯಾಳನು, ಮಾದೇವಿ ಮಗಳಿಗೆ ಹಂಗೆ ಮಾತಾಡಕ್ಕೆ ಬಿಟ್ಟಾಳನು. ಮಕ್ಕಳನ್ನ ಒಟ್ಟು ಹದಬಸ್ನಾಗ ಇಡ್ಬೇಕು ನಾವು ಹೆಣ್ಮಕ್ಳನ್ನ. ಹಿಂಗ ನೋಡು ತಡ ಮಾತಾಡಿ ಮೊದ್ಲೇದು ಹರಿದು ಮುರ ಬಟ್ಟಿ ಮಾಡ್ಕೊಂಡು ಬಂತು. 2ನೇ ಮನೆ ಅದು ಹಿಂಗೆ ಮಾಡ್ಕೊತು. ಮತ್ತೆ ತಿರ್ಗ ಅತ್ತಿ ಬ್ಯಾಡಂತಕಿ. ಮನುಷ್ಯ ಅಂದ ಮ್ಯಾಗ, ಸಂಸಾರ ಅಂದ ಮ್ಯಾಗ 4 ಮಾತು ಬರ್ತಿರ್ತಾವ, 4 ಮಾತು ಹೊಕ್ಕಿರ್ತಾವ. ಅಟ್ಟಕ್ಕ ಅತ್ತಿ ಬ್ಯಾಡಂತ. ನೋಡಿ ಹೆಂಗಿದ್ದಿರ್ಬೇಕು. ಈಕೆ ಹಡದಲ್ಲೇ ಅಲ್ಲ ಆಕೆಗೆ ಗಂಡಾಗಿರೋದು ಹಡಬಿಟ್ಟಿಗೆ. ಈಗ ಅತ್ತಿ ಬ್ಯಾಡಂತ. ಇರ್ಲಿ ಏನಾರ ಮಾಡಿರ್ಲಿ, ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಿರ್ತತಿಲ್ಲ ನೀಲವ. ಶರಣವಕ್ಕ ಏನು ಹೇಳ್ಯವ ಕೇಳಿ ಎದಿ ಜಲ್ಲಂತತಿವ. ನಮಗೆ ಎಂತಂತ ಕಾಲ ಬಂತು, ಎಂಥ ಸಸ್ತ್ಯಾರ ಬಂದು ಒಂದಿಟ್ಟು ಏನೇನು ತಡ್ಕೊಳ್ಳೋದಿಲ್ಲವ. ಒಂದು ಹೆಚ್ಚಂದ್ರೆ ಹೆಚ್ಚಾತು, ಕಡಿಮೆ ಅಂದ್ರೆ ಕಮ್ಮಿ ಆತು ಅನ್ನಂಗೆ ಸೂಜಿ ಹಿಂಬಾರ ಸೂಜಿ ಮುಂಬಾರ ಈಗಿನ ಹೆಣ್ಮಕ್ಳು. ಇವ ನಮ್ಮಂಗಾದ್ರೆ ಏನು ಬಾಳ್ಯಾರ ಇವರು. ಇಟ್ಟಕ್ಕನ ಅತ್ತಿ ಬ್ಯಾಡ ಅನ್ನಕತ್ತಾಳಿಕಿ. ನಾವೆಲ್ಲ ಎಟ್ಟೆಟ್ಟು ನಿಗ್ರಹ ತಡ್ಕೊಂಬಂದೇವೆ ಅವತ್ತಿನ ಇವತ್ತರೆಗೂ ತಪ್ಪಿಲ್ಲ ಶರಣವ. ಪುಟ್ಟವಕ್ಕ ಏನು ನೀವು ನೋಡ್ಲಿಲ್ಲದಲ್ಲ, ಎಲ್ಲರ ಬಾಳೆನೂ ಅದೇ. ಇತ್ತಾಗ ಅತ್ತೆ ಕೈಯಾಗ ಹೆಚ್ಚು ಸಿಗದೆ ಇರಕೆಂದ್ರೆ ಸರಸ್ವತಿ ಒಬ್ಬಕ್ಕಿನ. ನಾವು ಅತ್ಯಾರ ಕದಿ ಕೈಯಾಗ ಸಿಗಾಕೊಂಡ್ವಿ, ಗಂಡದಿರು ನಿಗ್ರಹ ತೊಗೊಂಡ್ವಿ, ಮಕ್ಕಳು ನಿಗ್ರಹ ಇಟ್ಟವು, ಮಕ್ಕಳದು ಮುಗೀತು ಅನ್ನಟೈತಿ ಈ ಸಸ್ತ್ಯಾರ. ನಮ್ಗೆ ಒಟ್ಟು ನಮ್ಮ ನಸೀಬು ಕೋಟೈತಿ. ನಮ್ಮ ಜೀವನ ಪರ್ಯಂತ ಎಲ್ಲ ತಡ್ಕೊಂಡು ಬಾಳೆ ಮಾಡೋದಾಗೈತಿ. ಇಟ್ಟೆಲ್ಲ ತಡ್ಕೊಂಡು ನಮಗೆ ಊರು ದೂರ ಆತು, ಗೋರಿ ಸನಿ ಆತಂದ್ರು ಇನ್ನು ನಮಗೆ ನಿಗ್ರಹ ತಪ್ಪಿಲ್ಲ. ನಾವು ಎಟ್ಟು ತಡ್ಕೊಂಡಿರ್ಬೇಕು, ಎಟ್ಟು ಸಮಾಧಾನ ಬಾಳೆ ಮಾಡಿರ್ಬೇಕು. ಈಗಿನ ಚರ್ರ ಅಂದ್ರೆ ಪುರ್ರ ಅಂತ. ನೋಡಿ ಏನು ಮನಿ ಅಂದ ಮ್ಯಾಗ ಜಗಳ ಬರ್ದಂಗೆ ಇರ್ತಿತ್ತ. ಸಸ್ತ್ಯಾರ ಅಂದ್ಮ್ಯಾಗ ಅವ್ರೊಂದು ಅನ್ನೋದು ನಾವೊಂದು ಅನ್ನೋದು ಇರ್ತೈತಿ. ಅತ್ತೆ ಅಂದಮೇಲೆ ನಾನು ಒಂದು ಹೆಚ್ಚು ಅಂದಿರ್ತೀನಿ, ಕಮ್ಮಿ ಅಂದಿರ್ತೀನಿ. ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಿರ್ತೈತಿ, ತಡ್ಕೊಂಡು ಹೋಗೋದಿರ್ತೈತಿ. ಅಲ್ಲ ಅವ್ರ ಅವ್ವ ಅಪ್ಪ ತಡ್ಕೊಂಡು ಹೋಗ್ಬೇಕು ಬಾಳ್ಬೇಕು ಅಂತ ಏನು ಹೇಳಿಲ್ಲ ನಾವು. ನಾವು ಸುಮ್ಮನೆ ನಿಂತಿದ್ನ ನಾವು. ಇರಪ್ಪ ಊರಿಗೇನ ಬುದ್ಧಿ ಹೇಳ್ತಾನೆ. ಆಕೆಟ್ಟು ಆಚಾರಕ್ಕೆ ಸಿಕ್ತಾಳಲ್ಲ ನೀನು ದಾನಿ, ಆಕೆನು ಹೇಳಿಲ್ಲ ನಮ್ಮ ಮಗಳಿಗೆ ಹಂಗೆ ಅನ್ನಬಾರ್ದವ. ಅತ್ತಿನ ತಾಯಿ ಸಮಾನ ನೋಡ್ಕೋಬೇಕು ಅದನ್ನೆಲ್ಲ ಏನು ಅನ್ನಕ್ಕೆ ಹೋಗಲಿಲ್ಲ ನಾವು. ಯಾಕಿ ದಾನಿ ಗನ ಬೆರಿಕೆ ಹೆಂಗೆ ಸೈತವು. ಬೈಲ್ಸೀಮಿ ಹೆಣ್ಮಗಳದು ಮೊದಲ ಗನ ಬೆರಿಕ್ಯಾವು. ಆಕೆ ಅಂಥದ್ದು ಹೇಳ್ಕೊಡ್ತಿದ್ದಾಳೆ. ಅಂಥದ್ದು ಹೇಳ್ಕೊಟ್ಟಿದ್ರೆ ಆಕೆ ಯಾಕೆ ಮೊದಲನೇದು ಬಾಳೆ ಹರ್ಕೊಂಡು ಬಂದು ಈಕಿ ಮಗಗೆ ಜೋಡಾಗ್ತಿದ್ಲ ಆಕಿ. ಆಕೆ ಏನು ಅಂಥವು ಏನು ಹೇಳ್ಕೊಡಂಗಿಲ್ಲ ಆಕಿ. ಇನ್ನು ಚಲೋ ಆತು ಅಂತ ಮೊದಲ ಚನ್ನಬಸವನ ಕಂಡ್ರೆ ಆಕೆಗೆ ಆಗೋದಿಲ್ಲ. ಇನ್ನು ಈಕಿನ ಜೊತೆಗೆ ಇಟ್ಕೊಂಡು ಬಾಳಸಂತ ಬುದ್ಧಿವಾದ ಹೇಳ್ತಿದ್ದಾಳೆ ಆಕಿ. ಬೇಷ ಹೇಳಕತ್ತೀಯ ನೀನು ನೀಲವ. ಅಂಥವು ಏನು ಚಲೋ ಕಲಿಸಿದ್ರೆ ಇವತ್ತು ಆಕಿ ಬಾಳೆ ಹಿಂಗೆ ಹಾಕಿದ್ದಿಲ್ಲ. ಈಕಿ ಮಗಗೆ ದುಂಬಾಲ ಬಿದ್ದು ಈಕಿನ ಮಗನ ಲಗ್ನ ಹಾಕಿದ್ದಿಲ್ಲ ಆಕೆ ಹಡಬಿಟ್ಟು. ಮೊದಲೇದು ಬಾಳೆ ಮುರ್ಕೊಂಡು ಬಂದಾಳ, ಡೈವರ್ಸ್ ಮಾಡ್ಕೊಂಡು ಹೆಂಗಾರ ಈಕಿ ಮಗನ ಮದುವೆ ಮಾಡ್ಕೊಳಕ್ಕೆ ಮನಸ್ಸು ಬಂದಿತ್ತು. ಗಂಡನ ಬಿಟ್ಟು ಬಂದಕಿ ಚಂದಾಗೆ ಮರ್ಯಾದಿಂದ ಒಳಗಿದ್ದು ಬಾಳೆ ಮಾಡಿದ್ಲನ.
ಈಕಿ ಮಗನ ತಲೆ ಕೆಡಿಸಿ ಲಗ್ನ ಮಾಡ್ಕೊಂಡು ಮತ್ತೀಗ ಈಕಿ ಒಂದು ಅಂತಾಳ ಅಂದ್ರೆ ಪಂಚರ ಮುಂದೆ ಆಕಿನ ಗಟ್ಟುಳಕ್ಕೆ ಅದಾಳ್ಬಿಡು. ಅಂದಾಗ ಈಗ ಈಕಿದೆಲ್ಲ ಅದು ದಾನವುಂದ ಅದು ಸೋಗಲ್ಲ, ದಾನವನಂಗೆ ಅದು ಮಗಳು ಮಾತಾಡೋದು ಗೊತ್ತಿಲ್ಲ ನನಗೆಲ್ಲ ಗೊತ್ತೈತೆ ಯವ್ವ. ಏನ ಲಕ್ಷ್ಮಿ ಬಸರಾಗಿ ಅಂತಲ್ಲ ಬಂದಿ ಅಂತಲ್ಲ ಅಂತ ನಾ ಕೇಳಿದ್ರು ತಡ 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 ಮಾತಾಡ್ತೈತೆ ಅವ. ದೊಡ್ಡವರು ಸಣ್ಣವ್ರು ಅನ್ನೋದು ಗೊತ್ತಿಲ್ಲ ಕಸಬರಗಿ ಅದೇನು ಹೇಳ್ತೈತೆ ಆ ಮಗಳಿಗೆ ಏನೇನೇನೇನು ಕಲಿಸಿಲ್ಲ ಅವರು. ಮತ್ತು ಪಂಚಾಯತ್ಗೆ ಅಕ್ಕಿ ಮಾತಾಡಿದ ಬರೋಬರಿ ಅಂದಿದ್ದಾರೆ ಅವರು. ಹೌದಲ್ಲ ಶರಣವ? ಅದು ಕರೆ ಬಿಡು, ಮಗಳಿಗೆ ಏನೇನೇನೇನು ಕಲಿಸಿಲ್ಲ ಯವ್ವ ಅವರು, ಏನೇನು ಕಲಿಸಿಲ್ಲ. ಆಕೆ ಹೇಳಿದಕ್ಕೆ ಎಸ್ ಎಸ್ ಅಂದ್ರೆ ನೋಡು ಅವ ಭಾಡ್ಯ ಮಂಜ ಅವನು ಅಟ್ಟ ಹೇಳಿದಕ್ಕೆ ಎಸ್ ಅಂದ ನೋಡು ಅವನು ಹಡಿಬಿಟ್ಟೆ. ಆಕಿ ಆಕಿ ಏನೇನು ಹೇಳ್ತಾಳ, ಆಕಿ ಹೆಂಗೆ ಮಾತಾಡಲ್ಲ. ಪಂಚರು ಹ್ಞೂ ಅಂದರು, ಈಕಿ ಮಗನೂ ಹ್ಞೂ ಅಂದ ಮಂಜ, ಅವ ಈರಪ್ಪನು ಹ್ಞೂ ಅನ್ನೋದ, ದಾನವನು ಹ್ಞೂ ಅನ್ನೋದ. ಆಕಿ ಮಾದೇವಿ ಒಟ್ಟ ಏನು ಮಾತಾಡ್ಲೇ ಇಲ್ಲ ನೋಡ ಈಕಿನ ನೀಲವ್ವ. ಖರೇನವ? ಹೊದಲ ಚಂದ ಬಸಕ್ಕ ಆಕೆನ ಮಾತಾಡ್ತಾಳ ಹಡಬಿಟ್ಟಿ, ಆಕೆನ ಮಾತಾಡ್ತಾಳ. ಈ ಪಂಚಾಯತಿನ ಕೂಡಿಸಿ ನಮ್ಮನ್ಯಾಗ ಮಾಡೋಣ ಅಂತಂದು ಹುರಿದುಂಬಿಸಿದ್ದ ಆಕಿ ಮಾದಿ. ಆಕೆನ ಹೇಳ್ತಾಳ, ಆಕಿನ ಅವ್ರ ಪರನ. ಅವರೆಲ್ಲ ಚಲೋದು ಹೇಳೋರನ್ನ ಅವರು. ಒಂದು ತುಟಿ ಯಾರು ಮಾಡಲಿಲ್ಲ ಕೇಳಿ ಪಂಚಾಯತಿಯಾಗಿ. ಅವರೆಲ್ಲ ಚಲೋದು ಕಲಸವ್ರು ಅಲ್ಲ, ಅವ್ರು ಇಟ್ಟ ಹರಸವ್ರವ್ರು ಬಾಳೆನ. ನನ್ನ ಮಗನ ನನ್ನಿಂದ ದೂರ ಮಾಡಿದ್ರವ ಎಲ್ಲರೂ ಸೇರ್ಕೊಂಡು. ಮಾದೇವಿ ಏನು ಹೇಳ್ಬೇಕು ಅವ್ರವ್ರ ಪಂಚಾಯತ್ಯಾಗ? ನಾನು ಏನು ಮಾತಾಡಲಿಲ್ಲ, ಮತ್ತು ನಾನು ಬಂದಿದ್ನಿಲ್ಲ. ಸುಳ್ಳ ಮಾದೇವಿನ ಯಾಕೆ ಹೇಳಿತೀರಿ? ಆಕೆಗೆ ಹಾಸು ಹೊತ್ಕೊಳಂಗಿರ್ತೈತಿ. ಆಕೆ ಅಂಥವೆಲ್ಲ ಚಿಲ್ಲರ್ ಕೆಲಸ ಮಾಡಂಗಿಲ್ಲ. ಸುಮ್ಮನೆ ಅನ್ನ ಇರ್ತ ಅನ್ನಕ್ಕೆ ಹೋಗ್ಬೇಡ್ರಿ ಶರಣವ. ಸುಮ್ಮನೆ ಎದಕ್ಕೆ ಮಾತಾಡ್ತಿ? ಅಲ್ಲ ದಾನವ ಅನ್ಬೇಕಾಗಿತ್ತು ಬಿಡು, ಮತ್ತು ನೋಡ್ಕೊಳವ ಅತ್ತಿನ ಅವು ಇದ್ದಂಗೆ ಅಂತ ಅನ್ಬೇಕಾಗಿತ್ತು. ನೀ ದಾನವ ಅಂದಿಲ್ಲ ಅನ್ನೋದ್ರಾಗ ತಪ್ಪೈತಿ, ಒಪ್ಕೋತೀನಿ. ಮಾದೇವಿ ಇದು ಯಾಕೆ ಹೇಳ್ಕೊಂತೀರಿ ಪಾಪ? ಅದು ಯಾರಂತ ಮಾತಾಡ್ಬೇಕಾ ನೀನು? ಅವ್ರಂತ ಮಾತಾಡಿದ್ರೆ ಈಕೆಗೆ ಸಿಟ್ಟು, ಈಕೆ ಅಂತ ಮಾತಾಡಿದ್ರೆ ಅವ್ರಿಗೆ ಸಿಟ್ಟು, ಮತ್ತು ದೊಡ್ಡವ್ರು ಅದಾರ ಮಾತಾಡ್ತಾರಂತಂದು ಸುಮ್ಮನೆ ನಿಂತಿತ್ತದು ಪಾಪ. ನೀ ಅದನ್ನ ಯಾಕೆ ಸರಗೊಟ್ಕೊಂತೀರಿ ಅವ ಎಲ್ಲದಕ್ಕೂ? ಅನ್ಕೊಂಡೆ ಯಾಕೆ ಇಟ್ಟೊತ್ತಾದ್ರೂ ಸರಸ್ವತಿದ ಬಾಯಿ ಅಡ್ಡ ಬರಲಿಲ್ಲ ಮಾದೇವಿ ಸುದ್ದಿ ಮಾತಾಡೋ ಮುಂದೆ ಅಂತ. ಒಟ್ಟಲ್ಲಿ ಬಂದೇ ಬಿಟ್ಟಲ್ಲ. ಒಟ್ಟಕ್ಕೆ ತುರಾಯಿ ಇಟ್ಟು ಹೇಳಿಲ್ಲ ಅಂದ್ರೆ ನಿನಗತ್ತು ಸಮಾಧಾನನ ಆಗೋದಿಲ್ಲ. ನಿಂದು ಹಾಕಿದು ಬಾರಿ ಗೆಳತ್ಯಾನಲ್ಲ, ಮತ್ತು ದೋಸ್ತಿ ಹೊಕ್ಕಾಡ್ಕೊತೀರಿ. ಮತ್ತು ಆಕಿಗೆ ಏನಾರ ಅಂದ್ರೆ ನಿನಗೆ ಕಳು ಚುರುಕತ್ತೈತಿ. ಕಾಸು ನೀನು ಹಡದ ಮಗಳಿಕಿನ ಹೆಚ್ಚದಾಳಕ್ಕೆ, ಮತ್ತು ಅದಕ್ಕೆ ನಿನಗೆ ಸಂಕಟ ಹಾಕಿದಿತ್ತವ. ಶಂಕರವಕ್ಕ ನನಗೆ ಇಂಥವು ಟೀಕಾ ಅನ್ಕದ್ ಮಾತಾಡಬೇಡವ, ನಮಗೆ ಸರಿ ಹೋಗೋದಿಲ್ಲ. ಈ ಹೆಚ್ಚಾಗಿಚ್ಚ ಅಂಥವೆಲ್ಲ ವಕಾಲತ್ತು ಅಕ್ಕಿ ಪರ ಈಕಿ ಪರ ಅಂತ ಏನಿಲ್ಲವ. ನಾವು ನ್ಯಾಯ ಧರ್ಮದ ಪರನ ಮಾತಾಡೋದು. ಇಂಥವೆಲ್ಲ ಚಿಲ್ಲರ್ ಮಾತು ನನಗೆ ಮಾತಾಡಬೇಡವ, ನಮಗೆ ಸರಿ ಹೋಗೋದಿಲ್ಲ. ಇದ್ದಿದ್ದಾಗ ಹೇಳಿದ್ರೆ ಯಾವ್ದು ಬಂದು ಎದಿಗೆ ಓದಿದ್ರಂತ. ಮಾದೇವಿಗೆ ಮಾತಾಡಿದ್ರೆ ನಿನಗೆ ಎಷ್ಟು ಕರಳು ಚುರುಕಂತ. ನೀನು ಹಂಗಾರೆ ಮಗ ಚಂಬಸಕ್ಕನ್ನ ನೋಡ್ಕೊಳ್ಳಲಿಲ್ಲ ಅಂದಿದ್ದು ನಿನ್ನ ಕರಳು ಚುರುಕಂದ ಅವಾಗ ಮಾತಾಡ್ಬೇಕು ಪಂಚಾಯತ್ಯಾಗ ಅನಿಸ್ತಿಲ್ಲ ನಿನಗೆ? ನನಗೂ ಬಂದು ಹೇಳಿದ್ರೆ ಹೇಳು. ಶರಣವಕ್ಕೆ ಒಬ್ಬಕ್ಕೆ ಮಾತಾಡಿದ್ಲತ್ತ, ನೀನು ಹಂಗೆ ಹಲ್ಲಾಗ ನಾಲಿಗೆ ಇಟ್ಕೊಂಡು ಸುಮ್ಮನೆ ನಿಂತಿದ್ದಂತಲ್ಲ. ಅವಾಗ ಚಂಬಸಕ್ಕಗೆ ಅನ್ಯಾಯ ಆಗತ್ತೈತಿ, ನೋಡ್ಕೋಬೇಕಪ್ಪ, ಅದು ಮಾಡ್ಬೇಕು ಇದು ಮಾಡ್ಬೇಕು ಅದು ಹೇಳಕ್ಕೆ ಬರಲಿಲ್ಲನು. ಈಗ ಚಂದ ನೀನು ಮಾದೇವಿಗೆ ಏನಾರು ಅಂದಿದ ತಕ್ಷಣ ಚುರ್ರ ಅನ್ನಂಗಾತ್ ನಿನಗೆ. ಇವ್ವ ನೀವು ಯಾಕೆ ಜಗಳ ಮಾಡತ್ತೀರಿ ಸರಸ್ವತಿ? ಶಂಕರವಕ್ಕ ಬಿಡ ಹೋಗ್ಲಿ, ಸುಮ್ಮನೆ ಆಗ್ರಿ. ನೀವೇನ ಇವ ಸುಮ್ಮನಿರು ಪುಟ್ಟವಕ್ಕ. ನಾಯಿ ಬೊಗಳಿದ್ರೆ ದೇವಲಕ್ಕ ಹಾಳಂಗಿಲ್ಲ. ಆದ್ರೆ ಈಗ ಒಂದೆರಡು ಬರಾಬರಿ ಹೇಳ್ತೀನಿ ನಾನು. ನೋಡ ಶಂಕರವಕ್ಕ, ಈ ಚಂಬಸಕ್ಕನ ಪರ ಆಗರಿ ಅವ್ರ ಪರ ಇವ್ರ ಪರ ಅಂತ ಏನಿಲ್ಲ. ನಾನು ನ್ಯಾಯ ಧರ್ಮದ ಪರ ಮಾತಾಡ್ತೀನಿ ಅಟ್ಟ. ಅಲ್ಲ ಸಸ್ಯಾರು ನಾವು ಹೆಂಗಿರ್ತೀವೋ ಅದ್ರ ಮ್ಯಾಗ ಹಂಗಿರ್ತಾರ ಅವ್ರು. ನಾವು ಮಕ್ಕಳಗತ್ತೆ ನೋಡ್ಕೊಂಡ್ರೆ ಅವರು ನಮ್ಮನ್ನ ಅವ್ವನ ಗತ್ತೆ ನೋಡ್ಕೊಂತಾರೆ. ನಾವು ಸಸ್ಯಾರನ್ನ ಯಾಕಡೆ ಪಶುಗತ್ತೆ ಬಳಸ್ಕೊಂಡ್ವಿ, ಪಶುಗತ್ತೆ ನೋಡ್ಕೊಂಡ್ವಿ ಅಂದ್ರೆ ಅವರು ನಮ್ಮನ್ನ ದನದಕಿನ ಕಡೆ ನಾಯಿಗಿನ ಕಡೆ ಮಾಡ್ತಾರೆ. ಚನ್ನಬಸಕ್ಕ ಒಂದು ಕಾಲದಾಗ ಹಂಗೆ ಮಾಡ್ಯಾಳ, ಹುಡುಗಿಗೆ ಸಂಕಟ ಐತಿ, ಅದು ಮಾತಾಡೈತಿ. ಏನ್ ತಪ್ಪತ್ತು? ನಿನ್ನ ಮಗಳಿಗೆ ಹಂಗ ಆಗಿದ್ರೆ ನೀನು ಹಂಗ ಮಾತಾಡ್ತಿದ್ದಿ, ನನ್ನ ಮಗಳಿಗೆ ಆಗಿದ್ರೆ ನಾನು ಹಂಗ ಮಾತಾಡ್ತಿದ್ದೆ, ಶರಣವನ ಮಗಳಿಗೆ ಆಗಿದ್ರೆ ಶರಣವನ ಹಂಗ ಮಾತಾಡ್ತಿದ್ಲು. ಅದ್ರಾಗ ಏನ್ ತಪ್ಪೈತಿ? ಪಂಚರು ಸುಮ್ಮನಾಗ್ಯಾರ ಅಂದ್ರೆ ಹುಡುಗಿದು ತಪ್ಪಿಲ್ಲ, ಈಕಿದ ತಪ್ಪೈತೆ ಅನ್ನೋ ಕಾರಣಕ್ಕೆ ಸುಮ್ಮನಾಗ್ಯಾರ ಅವರು. ಅಲ್ಲಿ ನಾವು ಮಾತಾಡೋದು ಏನಿರ್ತೈತಿ, ಮಾದೇವಿ ಮಾತಾಡೋದು ಏನಿರ್ತೈತಿ? ದೊಡ್ಡ ಇಲ್ಲಿ ಹೇಳಕ್ ಬಂದ ಹಂತಕ್ಕೆ ನೀ ಬಂದಲ್ಲಿ ಈಕಿ ಪರ ನ್ಯಾಯ ಕೇಳಬೇಕಾಗಿತ್ತು. ಪಂಚಾಯತ್ಯಾಗ ನೀ ಯಾಕೆ ಮನ್ಯಾಗ ಕೂತಿದ್ಯಾ ನೀನು? ಬಿಸಿಲಿಗೆ ಬಂದು ಪಂಚಾಯತ್ ನಿಂತಿದ್ಯಾ, ಕರಿಗೆ ಹೋಗಿದ್ಯಾನ? ಇದೇ ಈಕಿ ಸಸಿ ಈಕಿನ ಬೇಡ ಅಂದಾಗ ಪುಟ್ಟವಕ್ಕನ ಬೇಡ ಅನ್ಬೇಕು, ನೀಲವಕ್ಕನ ಬೇಡ ಅನ್ಬೇಕು. ಪುಟ್ಟವನ ಸಸಿ ಚಂದ್ರವ ಪುಟ್ಟವನ್ ನೋಡಿದ್ರೆ ಜೀವ ಕಳ್ಕೊತೈತಿ. ತಿಂದ್ರೇನ ಕುಡಿದ್ರೇನ ಔಷಧ ಗುಳಿಗೆ ದವಾಖಾನಿ ತೋರ್ಸೋದು, ಆರಾಮಿಲ್ಲ ಅಂದ್ರೆ ದೇಕ್ರೇಕಿ ಮಾಡೋದು. ಯಾಕಂಗ್ ಚಂದ ನೋಡ್ಕೊಂತಾಳ ಆಕೆ ಸಸಿ ಕುಟ್ಟ ಚಂದ ನಡ್ಕೊಂಡಾಳ, ಅದಕ್ಕೆ ಸಸಿ ಆಕಿ ಚಂದ ಕಾಳಜಿ ಮಾಡ್ತಾಳ. ಈಕಿ ನೀಲವಕ್ಕನ ಸಸಿ ಸರಳಿ ಆಕಿ ನೀಲವಕ್ಕನ ಎಷ್ಟು ಚಂದ ನೋಡ್ಕೊಂತಾಳ. ಯಾಕಂದ್ರೆ ನೀಲವಕ್ಕನ ಚಂದ ನಡ್ಕೊಂಡಾಳ, ಆಕಿ ಸಸಿನ ಬರೋಬರಿ ನೋಡ್ಕೊಂತಾಳ. ನಿನ್ನ ಸಸಿ ಹಂಗೆ ನಡ್ಕೊಂತಾಳ. ನಿನ್ನ ಸಸಿ ನೀಜ್ ಹಂಗೆ ನಡ್ಕೊಂಡಿ, ನಿನ್ನ ಸಸಿ ನೀನು ಕುಟ್ಟಾಗ ಹಂಗೆ ನಡ್ಕೊಂತಾಳ. ಈಕೆ ಹೆಂಗೆ ನಡ್ಕೊಂಡಾಳ, ಆಕಿ ಸಸಿ ಹಂಗೆ ನಡ್ಕೊಂತಾಳ. ನಾ ಹೆಂಗೆ ನಡ್ಕೊತೇನೆ, ನನ್ನ ಸಸಿ ನಾನು ಕುಟ್ಟಾಗ ಹಂಗೆ ನಡ್ಕೊತಾಳ. ಹಂಗಿದ್ದ ಮ್ಯಾಗ ಇದ್ರಾಗ ನಮ್ದು 3% ತಪ್ಪಿಟ್ಕೊಂಡು ಬಂದ್ ಸಸ್ಯರಿಗೆ ಅಂದ್ರೆ ಹೆಂಗಂತಿ? ನಾವೆಲ್ಲ ಸರಿಯಾಗಿ ಇದ್ದು ಅವ್ರು ತಪ್ಪು ಮಾಡ್ಯಾರ ಅಂದ್ರೆ ಮಂದಿನ ಚಿ ಅಂದ ಚಿಪ್ ಕಟ್ತಾರೆ. ಅವ್ರು ಅವ ಹಾಕ್ದಿರೂ ಚಿ ಅಂದ ಚಿಪ್ ಕಟ್ತಾರೆ. ನೀ ಮಾಡೋದು ಬರೋಬರಿ ಇಲ್ವಾ ಅಂತ. ತಪ್ಪು ಈಕೆ ಹತ್ರ ನಮ್ಮ ಮುಕ್ಕಳಾರೆ ಐತಿ ಅಲ್ಲ, ಪಂಚಾಯತ್ಯಾಗ ಏನು ಮಾತಾಡಕ್ಕೆ ಬಾಯಿ ಐತಿ ನಮಗೆ? ಈಕಿ ಮಾಡಿದ್ದಕ್ಕೆ ಈಕಿ ಮಗ ಈಕಿಗೆ ಕೊಟ್ಟು ತೊಗೊಂಡು ಈಕಿ ಕೂಳು ಹಾಕಿ ನೋಡ್ಕೊಂಡು ಹೊಲ್ದಾನ ಮನೆಯಾಗಿರ್ಲಿ ಆಕೆ ಅಂದಿದ್ದ ದೊಡ್ಡ ವಿಚಾರ. ಮತ್ತೆ ಅವನಾರಾಗಿದ್ರಿಕಿನ ಎಲ್ಲ ಕೊಡದಂಗೆ ಬೀದಿಗೆ ನಿಲ್ಲಿಸಿ ಮಾರ್ಕೊಂಡು ತೂರ್ಕೊಂಡು ಹಾಕಿದ್ರು. ಇನ್ನ ಚಲೋ ಅದಾನ ಹುಡುಗ, ಅವನ್ನ ನೋಡ್ಕೋಬೇಕು. ಕೆಟ್ಟಕ್ಕೆ ಆದ್ರೂ ಅನ್ನೋದು ಅವನಿಗೆ ಮನಸ್ಸು ಐತಲ್ಲ, ಈಕೆ ಎಷ್ಟು ಕೆಟ್ಟಕ್ಕೆ ಅದಾಳಂತ ಅವಂಗೂ ಬರ್ತೈತಿ. ಚಂದಸಕ್ಕ ನಿನಗೆ ಬೇಸರ ಆಗ್ತಿರ್ಬೇಕು ನನ್ನ ಮಾತಿಂದ, ಆದ್ರೆ ಖರೆ ಇದೈತಿ. ಮನುಷ್ಯನಿಗೆ ಕರೆ ಹೇಳಿದ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಬಿಡು, ನೀ ಬಾರಿ ಖರೆ ಹೇಳ್ತಿದ್ದಿ.
ಗೊತ್ತೈತೆ ನನಗೆ. ಹೌದು, ನಾವೇನೋ ನಮ್ಮ ಸಸ್ಯಾರ ಬರಬರಿ ನೋಡ್ಕೊತಿಲ್ಲ, ಬರಬರಿ ನಡ್ಕೊಂತಿಲ್ಲ. ಆದ್ರೆ ನಿನ್ನ ಸಸಿ ಜೊತೆಗೆ ಎಲ್ಲ ಬರಬರಿ ನಡ್ಕೊಂಡ್ರು ನಿನ್ನ ಸಸಿ ನಿನಗೆ ಒಂದಿನ ಪಟ್ ಅಂತ ಒಂದು ರೊಟ್ಟಿ ಬಡದು ಯಾವತ್ತೂ ಕೊಟ್ಟಿಲ್ಲ. ಯಾವ ಒಬ್ಬಕ್ಕೆ ಹೋಗಿ ಬೆಂಗಳೂರಾಗ ಇದ್ದಾಳೆ, ಈಕೋಬೇಕು ಯಾವ ನೋಡು ಮೊಬೈಲ್ ತಿಕ್ಕೋತ ಕುಂತಿರ್ತಾಳು. ನಿನಗೆ ನಿನ್ನ ಸಸಿ ಎಂದು ಮಾಡಿ ಹಾಕಿಲ್ಲಲ್ಲ. ನೋಡವ, ನನ್ನ ಸಸ್ಯಾರ ಒಬ್ಬಕ್ಕೆ ಬೆಂಗಳೂರಾಗ ಬಿದ್ದಾಳು ಖರೆ, ಒಬ್ಬಕ್ಕೆ ಇಲ್ಲೇ ಇದ್ರೂ ಏನು ಮಾಡಲ್ಲ ಖರೆ. ಏನು ಮಾಡಿಲ್ಲ ಅಂದ್ರೂ ನಮ್ಮ ಜಗಳ ಪಂಚಾಯತಿಗೆ ಹೋಗಿಲ್ಲ. ಯಾಕಂದ್ರೆ ನಾ ಸಮಾಧಾನ ತೊಗೊಂಡು ತಡ್ಕೊಂಡು ಮಂದಿ ಮುಂದೆ ಹೇಳ್ಕೋತ ತಿರುಗಿಲ್ಲ. ನಾವು ಹೊಂದಾಣಿಕೆ ಮಾಡ್ಕೊಂಡು ಹೊಂಟೇನಿ. ಹಂಗೆ ಯಾರು ಒಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಿರ್ತೈತಿ. ಈಕಿ ಚನ್ನಬಸಕ್ಕ ಆ ಹುಡುಗಿ ಹೊಂದಾಣಿಕೆ ಮಾಡ್ಕೊಂಡ್ರು ಈಗ ಹೊಂದಾಣಿಕೆ ಆಗಲಿಲ್ಲ, ಅದಕ್ಕೆ ಪಂಚಾಯತಿಗೆ ಬಂದೈತಿ ಇವತ್ತು. ಎಲ್ಲರ ಮನೆಗೂ ಎಲ್ಲಾದು ಇದ್ದಿದ್ದ ನಾವು ದೊಡ್ಡವ್ರು ಸಂಭಾಳಿಸ್ಕೊಂಡು ಹೋಗೋದ್ರ ಮ್ಯಾಗಿರ್ತೈತಿ. ನೋಡಿ, ದೊಡ್ಡವ್ರು ಸಂಭಾಳಿಸ್ಕೊಳ್ಳಿಲ್ಲ ಅಂದ್ರೆ ಹಿಂಗೆ ಬೀದಿಗೆ ಬರ್ತೈತಿ ಸಂಸಾರ. ಈಕೆದು ಹಂಗಾಗಿರೋದು. ನಿಂದು ನಿಂದು ಒಂದು ಕಾಲ ಸಂಭಾಳಿಸ್ಕೊಳ್ಳೋದಂಗೆ ಇದ್ದಿದ್ದಕ್ಕನ ನಿಂದು ನಿನ್ನ ಮಂತ್ಯಾನದ್ದು ನಿನ್ನ ಸೊಸೆದು ಬೀದಿಗೆ ಬಂದಿದ್ದು. ನಾವು ಸಂಭಾಳಿಸ್ಕೊಳ್ಳೋದಕ್ಕೆ ಇನ್ನ ನಮ್ಮ ಮನೆ ಮಂತ್ಯಾನ ಬಾಳೆ ಬೀದಿಗೆ ಬಂದಿಲ್ಲ. ದೊಡ್ಡ ಹೇಳಕ್ ಬಂದಾಳಿಕೆ. ನೀ ಇದ್ದರೆ ಎಷ್ಟು ಸಲ ಬರಬಾರ್ದು ಅನ್ಕೋತೀನಿ, ಮತ್ತೂ ಬರ್ತೀನಿ ನಾನು. ನಂತರ ಹತ್ರ ಮಾತಾಡಿದ್ರೆ ನಮ್ಮ ಬಾಯಿ ಹೊಲಸು. ಏ ಸರಸ್ವತಿ, ಬಾರ. ಅಯ್ಯಯ್ಯ, ಹೋಗೇ ಬಿಟ್ರ ನಮ್ಮ ಅವ್ರು. ಹೋದ್ ಹೊಕ್ಕಾಳ್ ಬಿಡು, ಆಕಿದೇನು ಹಚ್ಕೊಂಡು ಹಡ್ಬಿಟ್ಟಿರು. ದೊಡ್ಡ ಇಲ್ಲಿ ಹೇಳಕ್ ಬರ್ತಾಳೆ. ನೋಡ, ನೀಲವ ಏನಾರ ಆಗಲಿ, ಹೆತ್ತ ತಾಯಿ ಅನ್ನೋದು ದೊಡ್ಡದಿರ್ತೈತಿ. ಹೆಣ್ತಾರ ಏನು 10 ಮಂದಿ ಸಿಗ್ತಾರ, ತಾಯಿ ಸಿಗ್ತಾಳನ? ನೀ ಏನಾರ ಹೇಳುವ, ಈಕಿದು 1000 ತಪ್ಪಿರ್ಲಿ, ಆದ್ರೆ ಈಕಿನ ಕೈ ಬಿಟ್ಟಿದ್ದು ನಾನು ಸರಿ ಅನ್ನೋಂಗಿಲ್ಲ ನೋಡುವ. ಎಲ್ಲರೂ ನಡೆಯೋ ಮನುಷ್ಯ ಎಡವದ, ಯಾರು ತಪ್ಪು ಮಾಡ್ದಂಗೆ ಇರೋಂಗಿಲ್ಲ. ಆದ್ರೂ ತಾಯಿಗಿನ ಈ ಜಗತ್ತಿನಾಗ ಯಾವುದು ದೊಡ್ಡದಿಲ್ಲವ. ತಾಯಿನ ಬಿಟ್ಟಾನಂದ್ರೆ ಅವ ಉದ್ಧಾರ ಆಗೋದಿಲ್ಲ ಅವ. ಇವ ಹೋಗ್ಲಿ ಬಿಡ್ರಿ, ಹೋಗ್ಲಿ ಮುಗಿಸ್ಬಿಡ್ರಿ. ನೀವೊಂದನ್ ಇದಾಕವು. ಚನ್ನಬಸಕ್ಕ ಏನು ತ್ರಾಸ ಮಾಡ್ಕೋಬೇಡವ. ಚಂದಕ್ಕೆ ಏನಾರ ತಿಂದು ಕುಡಿದು ಆರಾಮಾಗಿರು. ನಾನು ಬರ್ತೇನೆ ತಗೋ. ಬರ್ತೀಯ ಶಂಕರವಕ್ಕ, ಕುಂದಿರ್ತೀಯ? ಬರ್ತೀನಿ, ನೀ ಮುಂದೆ ನಡಿ, ಬರ್ತೀನಿ. ಹಿಂಗ ನೋಡಿ ಚನ್ನಬಸವ, ಹಿಂಗ ತೆಲಿಗೆ ಒಂದು ಮಾತಾಡ ಹಡಿಬಿಟ್ಟಾರು. ಯಾರು ನಿನ್ನ ಪರ ಮಾತಾಡಂಗಿಲ್ಲ. ಅದಕ್ಕೆ ಇವ್ರ ಮಕ್ಕದ ಮ್ಯಾಗ ಹೊಡೆದಂಗಾರ ನೀ ಚಂದಾಗಿ ತಿಂದು ಉಂಡು ಚಂದಾಗಿ ಬದುಕು. ಆ ಪತ್ರೊಳಿ ಸಸಿ ಇಲ್ಲ ಅಂದ್ರೇನು, ಮಗ ಇಲ್ಲ ಅಂದ್ರೇನು, ಅಂತರ್ಕಿಲ ಏನು ನಿಂದೇನು ಜಲಂ ಹೋಗೋದಿಲ್ಲ. ಅವ್ರ ನಿನ್ನ ಬಿಟ್ಟು ಬದುಕಾಕತ್ತಾರಂದ್ರೆ ನೀನು ಅವ್ರು ಇಲ್ದಂಗೆ ಬದುಕ್ತಿ ಅನ್ನೋದನ್ನ ತೋರಿಸು. ಏನಾ ಶರಣವಕ್ಕ? ನಾನು ಅದನ್ನ ಅಂತೇನೆವ. ಮಗ ಏನು ನೋಡ್ಕೊಂತಾನೆ ಅಂದಾನಲ್ಲ, ನಿನಗೆ ಬೇಕನ್ನಂಗೆ ರೊಕ್ಕ ಇಸ್ಕೋ, ಬೇಕಾದ ಬೇಡ ತಿನ್ನು, ಚಂದಾಗಿರು. ಮನೆ ಕೆಲಸ ನನಗೆ ಹಸನ ಮಾಡೋಕ್ಕಾಗಂಗಿಲ್ಲಪ್ಪ, ಹಸನ ಮಾಡ್ಕೊಟ್ಟು ಹೋಗನ್ನೋದು. ಚಂದಾಗಿ ನೀನು ಮಾಡ್ಕೊಳ್ಳೋದು, ತಿನ್ನೋದು ಅಟ್ಟ. ಏನು ಬಾತಲ್ಲಿ ಕೆಡ್ಸ್ಕೊಳಕ್ಕೆ ಹೋಗಬೇಡ. ನಿನಗೆ ಮಾಡ್ಕೊಳಕ್ಕಾಗಿಲ್ಲ ಅಂದ್ರೆ ಹೋಟೆಲಿಂದ ತರಿಸ್ಕೊಂತೀನಿ. ಅಂತೂ ಮಿಕ್ಕಿ ಅಲ್ಲಿ ತರಿಸ್ಕೊಂಡು ತಿನ್ನಕ್ಕಾಗಿಲ್ಲ ಅಂದ್ರೆ ಬಾ ನಮ್ಮ ಮನೆಗೆ, ಇಲ್ಲೇ ಇಬ್ಬರು ಸೇರಿ ಉಣ್ಣಾನು. ಆ ಕಸಬರಿಗೆ ಗುಡಿಸಲ್ಲ, ನೀ ಯಾಕೆ ಕೆಡ್ಸ್ಕೊತಿ? ಹಿತಾವ್ ನೋಡಿ ಹಿತಾವ್ ಸರಸ್ವತಿ ಅಂತವ್ರನ್ನ ಈ ಪುಟ್ಟವನಂತವ್ರನ್ನ ಏನು ನಂಬ್ತೀನಿ ನೀನು? ಅವ್ರೆಲ್ಲ ಚಲೋ ಐತೆ ಅಂತಂದು ಅವ್ರಿಗೆ ಯಾರ್ಯಾರು ಬಂದು ಕಾಣೋಂಗಿಲ್ಲ ಅವ್ರಿಗೆ. ಅವ್ರಿಗೂ ಒಂದಿನ ಬರ್ತೈತಿ, ತಡ್ಕೋ. ಆತೇಳು, ಬಾತಲ್ಲಿ ಕೆಡಿಸ್ಕೋಬೇಡ. ಏಳು, ಒಂದಿಟ್ಟು ನಾಷ್ಟ ಎಲ್ಲ ತಯಾರು ಮಾಡ್ಯಾಳು, ತಿನ್ನೇಳು. ಚಾ ಮಾಡತ್ತಾಳು, ಕುಡಿದು ಒಂದಿಟ್ಟು ಮಕ ಮಾರಿ ಎಲ್ಲ ತೊಳ್ಕೊ. ಮುಂಜಾಲಿಂದ ಏನೇನು ಮಾಡಿಲ್ಲವ. ಏನು ನೋಡ ಶಂಕರವ ಹಿಂಗೆ ಕೂತಾಳವ. ಚಿಲ್ಲರ ಮಾತುಗಳಿಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಅವಕ್ಕೆ ನಿನಗೆ ಬಂದಿದ್ದು ಅವಕ್ಕೆ ಬಂದಿಲ್ಲಲ್ಲ. ಅವಕ್ಕೂ ಗಣಮಕ್ಕಳು ಒಂದಿನ ತಿರುಗಿ ಬಿದ್ದು ಅವನ್ನ ಕೂಳಿಗೆಡೆ ಮಾಡಿ ಹಿಂಗೆ ಕುಂಡ್ರಿಸ್ದಾಗ ನೋಡ್ಕೊಳ್ಳಿಲ್ದಾಗ ಅವಾಗ ಬ್ಯಾನಿಗೆ ಗೊತ್ತಾಕತ್ತೆ ಅವ್ರಿಗೆ. ಚನ್ನಬಸಕ್ಕಗೆ ಏನಾತ ಅನ್ನೋದು ಇವತ್ತು ಗೊತ್ತಾಗೋದಿಲ್ಲ. ಯಾಕೆ ಒದ್ರಿದ್ದು ಒದ್ರಕೊತಾವು, ಇಂಥವಿದ್ದ ಇರ್ತಾವು. ಹೋಗಿ ಶರಣವ್ ಹೇಳ್ದಂಗೆ ಒಂದಿಟ್ಟು ಏನಾರು ತಿಂದು ಕುಡಿದು ಆರಾಮಾಗಿರು. ನಾನು ಈಗ ಕಟ್ಟು ಬರ್ತೀನಿ. ಆಮೇಲೆ ಎಲ್ಲರೂ ಸೇರಿ ಒಂದಿಟ್ಟು ವಾಕಿಂಗಿಗೆ ಹೋಗ್ರ, ನಿನಗೂ ಸಮಾಧಾನ ಆಗ್ತೈತಿ. ಹೋಗಿ ಏನಾರು ಬರ್ತೀನಿ ತೊಳೆ ಶರಣವ್ ನಾನು. ಸಂಜೆ ಆಗಕ್ಕೆ ಬಂತು. ಹೇಳು ಚನ್ನಬಸವ, ಹೇಳ ಬಾ, ಮಕ್ಕ ತೊಳ್ಕೊ ಬಾ. ಏನು ತಲೆ ಕೆಡಿಸ್ಕೋಬೇಡ, ನಾ ಅದೇನಿ. ಹಿಂಗೆ ನಡಿ, ಇಲ್ಲೇ ಬಚ್ಚಲ ಮನೆ ತೊಳ್ಕೊಂತಿ, ಮತ್ತೆ ಎಲ್ಲಿ ತೊಳ್ಕೊಕ್ಕಿ. ಸುಮ್ಮವ